ಸಮಾರಂಭಕ್ಕೆ ಬಂದಿರುವ ನಮ್ಮ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಂ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ ಸೀತಾ ಪಯಣ, ಅದೇ ಬರ್ತದೆ, ಸೀತಾ ಪಯಣ. ಈ ಸೀತಾ ಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲಿತುಕೊಳ್ಳುವಂತಹ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಸೀತಾ ಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾನು ಮಾಡಿದಂಥ ಕಥೆ ಇದು. ಅವಾಗಲಿಂದ ಇದು ಯಾವಾಗ ಇದನ್ನು ನಾನು ಶೂಟ್ ಮಾಡ್ತೀನಿ ಅನ್ನೋದು ಅವಾಗಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದ್ಮೇಲೆ ನನ್ನ ಮಗಳನ್ನ ಇಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಅಂಡ್ ದಿಸ್ ಈಸ್ ಲೈಕ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರಕಥೆನ ತುಂಬ ಎಕ್ಸಾಗ್ಸರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್ ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಪಿಕ್ಚರ್ ಎಲ್ಲ ಒಂದು 2-3 ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನು ನೋಡಿದ್ದೀರಾ, ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ಇದು ವಿಶ್ವಾಸ. ಸೊ ಮ್ಯೂಸಿಕ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್ ಪಿಕ್ಚರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅನುಪೂರ್ವ ಬೆನ್ಸ್. ಈಗಾಗಲೇ ಇದು ಅವರಿಗೆ 4ನೇದು ಅಥವಾ 5ನೇದು ಚಿತ್ರ ಇದು ಕನ್ನಡದಲ್ಲಿ. ಅಂಡ್ ದ ಕ್ಯಾಮ್ರಾಮನ್ ಇಸ್ ಅ ವೆರಿ ಬಿಗ್ ಕ್ಯಾಮ್ರಾಮನ್ ತಮಿಳ್ನಾಡಿಂದ. ಅಂಡ್ ಕೇರಳ ಇಂದ ಎಡಿಟರ್ ಕೇರಳ ಅಯೂಬ್ ಖಾನ್ ಅಂತ. ಸೊ ಪಿಕ್ಚರ್ ಪ್ಯಾನ್ ಇಂಡಿಯನ್ ಸಿನಿಮಾನೋ ಇಲ್ವೋ, ಆದರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಪ್ಯಾನ್ ಇಂಡಿಯನ್ ಟೆಕ್ನಿಷಿಯನ್ಸ್. ಆ್ಯಂಡ್ ಅಫ್ಕೋರ್ಸ್ ಐ ಡೋಂಟ್ ಬಿಲೀವ್ ಇನ್ ಪ್ಯಾನ್ ಇಂಡಿಯನ್ ಫಿಲ್ಮ್. 4-5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, ಆದರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ನಾನು ನಂಬೋದು ಯಾವಾಗ ಅಂತಂದರೆ ಅದ್ರ ಕಂಟೆಂಟ್ ಜನಗಳಿಗೆ ಇಷ್ಟ ಆಯಿತು ಅಂತಂದರೆ ಆ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಹೋಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ KGF, ಕಾಂತಾರ, ಈ ಚಿತ್ರಗಳೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರುವಂಥ ಚಿತ್ರಗಳು. ಸೊ ಪಿಕ್ಚರ್ ಚೆನ್ನಾಗಿದ್ದರಿಂದ ಅದು ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗೋಯ್ತು. ಸೊ ಅದನ್ನೇ ನಾನು ನಂಬ್ತೀನಿ. ಆ್ಯಂಡ್ ಸೇಮ್ ವಿತ್ ದಿಸ್ ಪಿಕ್ಚರ್, ನಾನು ಕಂಟೆಂಟ್ ನಂಬಿದ್ದೀನಿ. ಈ ಪಿಕ್ಚರ್ನಲ್ಲಿ ಕಂಟೆಂಟ್ ವಿಲ್ ಬಿ ದ ಕಿಂಗ್. ಆ್ಯಂಡ್ ಆರ್ಟಿಸ್ಟ್ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ ದೇ ಶುಡ್ ಗಿವ್ ದ ಹಾರ್ಟ್ ಮೋರ್ ದೆನ್ ದ ಸ್ಕಿಲ್ ಅಂತ. ಅವರ ಪ್ರತಿಭೆನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರ ತುಂಬು ಹೃದಯದ ಒಂದು ಕಮಿಟ್ಮೆಂಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಿರೋದು. ದಟ್ ಈಸ್ ವೆರಿ ವೆರಿ ಟ್ರೂ. ಸೊ ಆ ನಿಟ್ಟಿನಲ್ಲಿ ನನ್ನ ಹೀರೋ ಅಂಡ್ ಹೀರೋಯಿನ್ ನಿರಂಜನ್, ಐಶ್ವರ್ಯ, everybody have done a wonderful job ಈ ಪಿಕ್ಚರ್ನಲ್ಲಿ.
ತುಂಬ ಭಯ ಭಕ್ತಿಯಿಂದ ಆ ಒಂದು ಕಮಿಟ್ಮೆಂಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಚಿತ್ರದಲ್ಲಿ ಅವರ ನಟನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಸ್ ಎ ಡೈರೆಕ್ಟರ್ ಐ ರಿಯಲಿ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಆ್ಯಂಡ್ ಅಗೈನ್ ಇನ್ನು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಎಂಥ ಒಳ್ಳೆ ಆ್ಯಕ್ಟರ್ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಚಿತ್ರದಲ್ಲಿ ತುಂಬ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಚಿತ್ರಗಳಿಗಿಂತ ಹೇಗೆ ಡಿಫ್ರೆಂಟ್ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು ಮಾಡಿದ್ದಾರೆ, ಇದರೊಳಗೊಂದು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡಿರೋ ಒಂದು ಪ್ರಯತ್ನ ಇದು. ಗ್ಯಾರಂಟಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅವರ ಪಾತ್ರ. ಆಮೇಲೆ ಸತ್ಯರಾಜ್ ಅವರು ಒಂದು ಪ್ಯಾನ್ ಇಂಡಿಯನ್ ಆ್ಯಕ್ಟರು. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಚಿತ್ರಗಳಲ್ಲೆಲ್ಲ ಆ್ಯಕ್ಟ್ ಮಾಡಿ ಈಗೆಲ್ಲ ಭಾಷೆಗಳಲ್ಲಿ ಮಾಡ್ತಿದ್ದಾರೆ. ಸೊ ಅವ್ರದ್ದೊಂದು ಬಹುಮುಖ್ಯವಾದ ಒಂದು ಪಾತ್ರ. ಹೀರೋಯಿನ್ಗೆ ತಂದೆ ಪಾತ್ರ ಮಾಡಿದ್ದಾರೆ. ಅದು ವಿಲ್ ಬಿ ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ನಾನೊಂದು ಕ್ಯಾಮಿಯೋ ಒಂದು ಮಾಡಿದ್ದೀನಿ. ನಾನೇ ಇದುವರೆಗೂ ಆ ಥರದ್ದೊಂದು ಪಾತ್ರ ಬೇರೆ ಪಿಕ್ಚರ್ಗಳಲ್ಲಿ ಮಾಡಿಲ್ಲ. ಸೊ ಅದು ನನಗೂ ಒಂದು ಹೊಸದಾಗಿರುತ್ತೆ. ಅದಲ್ಲದೆ ನಮ್ಮ ಧ್ರುವ ಒಂದು ಏನಂತಾರೆ, ಒಂದು ಡೈನಾಮಿಕ್ ಕ್ಯಾಮಿಯೋ ಅಂತ ಹೇಳ್ಬೋದು. ಡೈನಾಮಿಕ್ ಕ್ಯಾಮಿಯೋ, ತುಂಬ ಒಳ್ಳೆ ಪಾತ್ರ ಧ್ರುವ ಮಾಡಿರೋದು. ಅವನ ಫ್ಯಾನ್ಸ್ಗೆ ಅಂತ ಒಂದು ದೊಡ್ಡ ಸ್ಟಾರು ಒಂದು ಕ್ಯಾಮಿಯೋ ಮಾಡುವಾಗ ಹೇಗೆ ಬಂದು ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದಮೇಲೆ ತುಂಬ ಕೂತ್ಕೊಂಡು ತಲೆ ಕೆರ್ಕೊಂಡು ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಧ್ರುವನ ಎಲ್ಲ ಫ್ಯಾನ್ಸ್ಗೂ ಇದು ತುಂಬಾ ಖುಷಿ ಕೊಡುತ್ತೆ. ಯಾವ ವಿಧದಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಒಂದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ದಿಸ್ ಮೂವಿ ಇಟ್ಸ್ ಲೈಕ್ ವೆರಿ ವೆರಿ ಫೀಲ್ ಗುಡ್ ಪಿಕ್ಚರ್ ಇದೆ. ಅಂಡ್ ನಿಜವಾಗ್ಲೂ ಇದಕ್ಕೆ ಮುಂಚೆ ನಾನು ನಿಮ್ಗೆ ಹೇಳಿದಾಗೆ ದಿಸ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್. ಪಿಕ್ಚರ್ ಬರೋರು ಗ್ಯಾರಂಟಿ ವಾಪಸ್ ಹೋಗುವಾಗ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಕ್ಯಾರಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನನಗೆ 100% ಇದೆ. ಆ್ಯಂಡ್ ನಮ್ಮ ಹೀರೋಯಿನ್ ಆ್ಯಸ್ ಐ ಟೋಲ್ಡ್ ಯು, ನಿಜವಾಗ್ಲೂ ತುಂಬ ಒಂದು ವಿಭಿನ್ನ. ಅವರ ವಯಸ್ಸು ಅವರಿಬ್ಬರಿಗೂ ಚಿಕ್ಕದೇ ಆಗಿದ್ದರು. ಅವರ ಕ್ಯಾರೆಕ್ಟರ್ಗಳಲ್ಲಿ ತುಂಬ ಡಿಫ್ರೆಂಟ್ ಶೇಡ್ಸ್ ಕ್ಯಾರೆಕ್ಟರ್ಗಳಲ್ಲಿದೆ. ಅದನ್ನು ಅವರಿಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಪಿಕ್ಚರ್ ನೋಡ್ತೀರಾ. ಸೊ ನಮ್ಮ ಈ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನೀವು ಪಯಣದಲ್ಲಿ ಭಾಗಿಯಾಗ್ತೀರಾ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಆ ಪಯಣದಲ್ಲಿ ನಾವು ಜೊತೆ ಆಗೋದಕ್ಕೆ ನಿಜವಾಗ್ಲೂ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ರೂಬಿನ್ಸ್ ಸರ್ ಆಗಲೇ ಹೇಳಿದ ಹಾಗೆ. ನನ್ನ ಹೆಸರು ಅನೂಪ್ ರೂಬಿನ್ಸ್ ಆ್ಯಂಡ್ ಇದು ಫಿಫ್ತ್ ಫಿಲಿಮ್. ಸೊ ಸೀತಾ ಪಯಣ is very special to me because this is directed by none other than Arjun Sarja sir, the most handsome and evergreen hero of South Indian cinema, and above all he is a very good human being, down to earth and very passionate about his work. And when I meet Arjun sir for the first time, I was little nervous, like okay, he's a very big star and how will be the journey and the work, but he was so sweet and now he is my best friend. Sita Payana is a journey and I have a great journey with Arjun sir, that I can say. And of course the Sita Payana is very special because it is a very positive feel good movie which everybody in the family, all ages, can come and watch happily and leave the theaters with a smile on their faces. So this is what Sita Payana is. And of course Aishwarya and Niranjan,
they both drive the film and you have to watch them on screen with different expressions and different emotions, and of course the dances they did, and Niranjan fights also. So, and thanks to Dhruva Sarja sir for his powerful character in this film. So looking forward for Sita Payana on 14th February. Thank you so much for this opportunity. Thank you, Arjun sir. Why do you just sing one Pallavi of a movie? Yeah, they will like it. ಈ ಚಿತ್ರದಲ್ಲಿ ತುಂಬ ಒಳ್ಳೆಯ ಒಂದು ಸಾಂಗ್ ನೀವು ನೋಡಲಿಲ್ಲ, ಇಲ್ಲಿ ಬಂದಿಲ್ಲ, ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಅದೊಂದು ಪಲ್ಲವಿ ಮಾತ್ರ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಬರೆದಿರೋರು ಒಂದು ಚಿಕ್ಕ ಹುಡುಗ, ಅವನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಭರತ್ ಜನನಿ ಅಂತ. 25-26 ವರ್ಷದ ಹುಡುಗ, ತುಂಬ ಒಳ್ಳೆ ಸಾಹಿತ್ಯ ಜ್ಞಾನ ಇರೋ ಹುಡುಗ. ಅದೇ Yeah, just Pallavi for this song is about to release. Actually, I am singing for the first time before the release. ಏನೋ ಏನೇನೋ ಕಲಿಸುವ ಬದುಕೆ ನೀನೆಷ್ಟು ಸುಂದರ, ಎಲ್ಲೋ ಎಲ್ಲೆಲ್ಲೋ ಸಾಗುವ ಪಯಣ ನಿನ್ನಷ್ಟೇ ಸುಂದರ. ಯಾರಿಗೆ ನಲುವಿಲ್ಲ ಇಲ್ಲಿ, ಯಾರಿಗೆ ನೋವಿಲ್ಲ, ಬಾಲ ಸುಂದರ ಪುಟಗಳಲ್ಲಿ ಮುಂದೆ ಸಾಗಿದಾಗಿಲ್ಲ. ಯಾರಿಗೆ ಸೋಲಿಲ್ಲ ಇಲ್ಲಿ, ಯಾರಿಗೆ ಗೆಲುವಿಲ್ಲ, ಎಲ್ಲ ಜೀವನದ ಪಾಠ ಮರೆತು ಹೋಗುವ ಹಾಗಿಲ್ಲ. ಹೇಯ ಪಯಣವೇ ಹೇಳೆ ನೀ ಪಯಣವೇ, ಎಲ್ಲಿ ನೀ ಸಾಗುವೆ ಹೀಗೆಯೇ ಸುಮ್ಮನೆ. ಹೇಯ ಪಯಣವೇ ಬದುಕಿನ ಪಯಣವೇ, ದಾರಿಯು ನಿನ್ನದೇ ತೀರವು ನಿನ್ನದೇ. ಮೂರು ಹಾಡು ಫೇವ್ರೇಟ್ ಅಂದದ್ದು ಈಗ 4 ಸೇರ್ಕೊಂಡ್ಬಿಡ್ತು. ಅಮೇಝಿಂಗ್ ಸರ್, ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್. ಅದ್ರ ಜೊತೆಗೆ ವಿ ಹ್ಯಾವ್ ಟು ಥ್ಯಾಂಕ್ ಅರ್ಜುನ್ ಸರ್. ಯಾಕಂತ ಹೇಳಿದ್ರೆ ಭರತ್ ಜನನಿ ಅವ್ರ ಜೊತೆ ನಾನು ಕೊನೆ ಸಲ ಮಾತಾಡಿದಾಗ ಮೊನ್ನೆ, ಈಸ್ ಸೋ ಹ್ಯಾಪಿ. ಯಾಕಂತ ಹೇಳಿದ್ರೆ 24-25 ವರ್ಷ ಹುಡುಗ ಆದರೂ ಕೂಡ ಮೊದಲನೇ ಸಿನಿಮಾದಲ್ಲೇ ಕಂಪ್ಲೀಟ್ ಕ್ರೆಡಿಟ್ ಕಾರ್ಡ್ ಅವ್ರಿಗೆ ಸಿಗ್ತಾ ಇರೋದು ಎಲ್ಲ ಸಾಹಿತಿಗಳಿಗೆ ಅದೊಂದು ಹೆಮ್ಮೆಯ ವಿಷಯ. ಹಾಗಾಗಿ ಸೀತಾಪಯಣ ಮೂಲಕ ನಮ್ಮ ಕನ್ನಡದ ಹುಡುಗ ಭರತ್ ಜನನಿ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದೀಗ ನಮ್ಮ ಸೀತೆಯನ್ನು ಮಾತನಾಡಿಸುವಂತಹ ಸಮಯ. ನಮ್ಮ ಐಶ್ವರ್ಯ ಅರ್ಜುನ್ ಅವರೇ, ನೀವು ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು, ಬಟ್ ಒಳ್ಳೆ ಡ್ಯಾನ್ಸರ್ ಅನ್ನೋದು ಆಲ್ರೆಡಿ ಮತ್ತೆ ನಿಮ್ಮ ಅಸಲಿ ಸಿನಿಮಾ ಆಗಿರ್ಬೋದು, ಅದೇ ರೀತಿಯಾಗಿ ಯಾವ ರೀತಿ ಇರೋರನ್ನ ಮಾತಾಡ್ಸೋಣ. ಓಕೆನಾ ಅಂಜನಾ, ರೆಡಿ? ಓಕೆ. ಅಂಜನ್ ಅವ್ರ ಅಲ್ಲಿ ಪಕ್ಕದಲ್ಲಿ ಹೇಳ್ತಾ ಇದ್ರು ನಾನು ಮಾತಾಡ್ಸೋದು ಬೇಡ ಅನ್ಸುತ್ತೆ ಅಂತ, ಬಟ್ ಯು ಹ್ಯಾವ್ ಟು ಟಾಕ್. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ತಂದೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಅವರು, ಇನ್ನೊಂದು ಕಡೆಯಲ್ಲಿ ಅಕ್ಕ ಚೆನ್ನಾಗಿ ಕಾಣಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ? ಸೊ ಸಾರಿ, ನಾನು ಹೇಳೋದು ಮರ್ತೋದೆ. ಈ ಪಿಕ್ಚರ್ನಲ್ಲಿ ಕಾಸ್ಟ್ಯೂಮ್ಸು, ಅದಾದಮೇಲೆ ಸೆಟ್ ಕಲರ್ ಕಾಂಬಿನೇಷನ್ಸು ಅದೆಲ್ಲ ಮಾಡಿರೋದು ಇನ್ನೊಬ್ಬ ಟೆಕ್ನಿಷಿಯನು. ಅದು ನನ್ನ ಸೆಕೆಂಡ್ ಡಾಕ್ಟ್ರು. ಅದನ್ನು ನಾನು ಹೇಳೋದೇ ಮರ್ತುಬಿಟ್ಟೆ. ಆ್ಯಂಡ್ ನಿಮ್ಮೆಲ್ರಿಗೂ ನಮ್ಮಣ್ಣ ಕಿಶೋರ್ ಸರ್ಜಾ ಚಿರಪರಿಚಿತ ಇರೋರೆಲ್ರಿಗೂ ತುಂಬ ಗೊತ್ತು. ಸೊ ನಮ್ಮಣ್ಣನ ಮಗ ಸೂರಜ್, ಅವನು ಮುಂದೆ ಆ್ಯಕ್ಟರ್ ಆಗ್ಬೋದು ಅವರವರ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಅಂಜನಾ, ಅವರು ಟೆಕ್ನಿಷಿಯನ್, ಅವರು ಟೆಕ್ನಿಷಿಯನ್ನು. ಅದಾದ್ಮೇಲೆ ಈಗ ಒಂದು ಶೀಸ್ ಅನ್ ಆಂಟ್ರಪ್ರೂನರ್. ಒಂದು ಪ್ರೀಮಿಯಂ ಬ್ಯಾಗ್ಸ್ ಇದೆಲ್ಲ, ಅದನ್ನು ಬ್ಯಾಗ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಅನಿಮಲ್ ಲೆದರ್ನ ಯೂಸ್ ಮಾಡಲ್ಲ, ಪ್ರಾಣಿಗಳದ್ದು ಯಾವುದನ್ನು ಯೂಸ್ ಮಾಡಲ್ಲ. ಅನಿಮಲ್ ಲೆದರ್ ಮೇಡ್ ಔಟ್ ಆಫ್ ಆ್ಯಪಲ್, ಪೈನಾಪಲ್, ಕ್ಯಾಕ್ಟಸ್, ಈ ಥರದನ್ನೆಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡಿಕೊಂಡು ಆ ಬ್ಯಾಗ್ನ ತಯಾರು ಮಾಡ್ತಿದ್ದಾರೆ. ಆ ಬ್ಯಾಗ್ ಹೆಸರು ಸರ್ಜಾ ಬ್ಯಾಗ್ಸ್ ಅಂತ. ಅದು ನನ್ನ ನೇಮೇ ಬೇಕು ಅಂದ್ಬಿಟ್ಟು ಕೇಳಿ ಸರ್ಜಾ ಅಂತಲೇ ಇಟ್ಕೋತೀನಿ ಅಂತ ಮಾಡಿರೋದು. ಸೊ ಅದನ್ನು ಅವ್ರು ಕೆಲಸ ಮಾಡ್ತಿದ್ದಾರೆ. ತುಂಬ ಸಿನಿಮಾಗಳೆಲ್ಲ ಅವ್ರನ್ನ ಕೇಳಿದ್ರು ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಈಗ ಒಂದು ಸೆಕೆಂಡ್
ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಎಲ್ಲಾನು. ತುಂಬ ಖುಷಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗೋಯ್ತು. ಫುಲ್ ಪ್ಯಾಷನ್ ಪ್ರಾಜೆಕ್ಟ್ ನಮ್ಮ ಫುಲ್ ಫ್ಯಾಮಿಲಿಗೇನೆ. ಆ್ಯಂಡ್ ಐ ಜಸ್ಟ್ ಅಪ್ರಿಷಿಯೇಟ್ ಅಪ್ಪ ಸೋ ಮಚ್ ಫಾರ್ ಪುರಿಂಗ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಈ ಮೂವಿಯಲ್ಲಿ. ಆಮೇಲೆ ಐಶು ಆ್ಯಂಡ್ ನಿರಂಜನ್, ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್ ಟ್ರೂಲಿ. ಆ್ಯಂಡ್ ಸೊ ಎಲ್ಲನೂ ಆರ್ಗ್ಯಾನಿಕ್ ಆಗಾಯಿತು. ಅಪ್ಪ ಒಂದಿನ ಸುಮ್ಮನೆ ಐಡಿಯಾಸ್ ಕೇಳ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಐಶುಗೆ ವಿ ಜಸ್ಟ್ ಟಾಕ್ ಅಬೌಟ್ ಫ್ಯಾಷನ್ ಆಲ್ ದ ಟೈಮ್. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಟುಗೆದರ್. ಆ್ಯಂಡ್ ಸೊ ಐ ಎಂಜಾಯ್ಡ್ ಸೋ ಮಚ್. ನನಗೆ ಈ ಫಿಲ್ಮ್ ವರ್ಕ್ ಥರನೇ ಇರಲಿಲ್ಲ, ಜಸ್ಟ್ ಫನ್ ಥರ ಆಯಿತು ನನಗೆ. ಸೊ ಐ ಹೋಪ್ ಯು ಎಂಜಾಯ್ ದ ಮೂವಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಎಮೋಷ್ನಲ್, ತುಂಬ ಫೀಲ್ ಗುಡ್ ಫಿಲ್ಮ್ ಇದು. ಎಲ್ಲರೂ ಅಳ್ತಾ ಹೋಗ್ತಾರೆ ಮೂವಿ ಥಿಯೇಟರಿಂದ ಅಂತ ನಾನು 100% ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನೀವೆಲ್ಲರೂ ನೋಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಷ್ಟು ಕ್ಯೂಟಾಗಿ ಮಾತಾಡಲ್ಲ ಅಂದ್ರೆ ನಮಗೆ ಬೇಜಾರದು. ಎಸ್, ಇದೀಗ ಸೂರಜ್ ಅವರೇ ಒಂದೆರಡು ಲೈನ್ ಏನಾದರೂ, ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಸೀತಾಪಯಣ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸಿನಿಮಾ ನೋಡಿದ್ದೀರಾ? ಓಕೆ, ನಿಮ್ಗೆ ಎಷ್ಟು ಇಷ್ಟ ಆಯಿತು? ನಮ್ಮ ಆಡಿಯನ್ಸ್ಗೆ ಹೇಗೆ ಕರಿತೀರಾ ನೀವು Feb 14th ಥಿಯೇಟರ್ಗೆ ಬರೋದಕ್ಕೆ ಪ್ಲೀಸ್? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರಿಗೆಲ್ಲ ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್ ಈ ಫಿಲ್ಮಲ್ಲಿ ಮೇನ್ ಕ್ಯಾಪ್ಟನ್ ಆಫ್ ಶಿಪ್ ಅಂತ ಹೇಳ್ತಾರಲ್ಲ ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವ್ರ ಎಫರ್ಟ್ ಈ ಫಿಲ್ಮಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಎಲ್ಲಾದ್ರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಬಂದು ಈ ಫಿಲ್ಮಲ್ಲಿ ಮ್ಯೂಸಿಕ್, ಅನೂಪ್ ಸರ್ ಮಾಡಿರೋ ಮ್ಯೂಸಿಕ್. And of course, I'm very happy my sister Aishwarya is there, and I loved Niranjan and Aishwarya's performance in the movie. So I'm pretty sure ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ. Feb 14 ದಯವಿಟ್ಟು ಬನ್ನಿ, ನೋಡಿ, ಅಪ್ರಿಷಿಯೇಟ್ ಮಾಡಿ. Come with your families. Thank you. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐಶ್ವರ್ಯ ಅವರೇ, ನೀವು ಆಲ್ರೆಡಿ ಅಂಜಲಿ ಏನು ಕ್ಯೂಟಾಗಿ ಮಾತಾಡಿದ್ರು ಅಂತೇಳಿ ಒಂಥರ ಪ್ರೌಡ್ ಸಿಸ್ಟರ್ ಫೀಲಲ್ಲಿ ಇದ್ದೀರಾ. ಅದ್ರ ಜೊತೆಗೆ ಇದೀಗ ಸೀತಾ ಪಯಣ ನಿಮ್ಗೆ ಎಷ್ಟು ಸ್ಪೆಷಲ್ ಆಗಿತ್ತು ಈ ಜರ್ನಿ? Feb 14th ರಿಲೀಸ್ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ನಾನು ನಿಮ್ಮೆಲ್ರೂ ಭೇಟಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಅಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಆ್ಯಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆ್ಯಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆ್ಯಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ. ಸೊ ನನಗೆ ನಡೆದಂಥ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಷಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡಿ ಬರಬೇಕು. ಆ್ಯಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. And I'm very, very, very proud to be a part of this movie. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳ ಅವರು, ನಮ್ಮ KGF 2 ಅಲ್ಲಿ ಆ್ಯಕ್ಟ್ ಮಾಡಿದಂಥ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆ್ಯಕ್ಟರ್ಸ್. ಆ್ಯಂಡ್ ಕಲಿಯಂಥ ಸಾಕಷ್ಟು ವಿಷಯಗಳಿರುತ್ತೆ ನಮಗೆ. ಆ್ಯಂಡ್ ಆಫ್ಕೋರ್ಸ್ ಧ್ರುವ, ದಿಸ್ ಈಸ್ ಮೈ ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ. ಅಫಿಷಿಯಲ್ ಆಗಿ ಡ್ಯಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಅವರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಹಿ ಈಸ್ ಕಮ್ ಇನ್ ಆಸ್ ಬಸವಣ್ಣ. ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದ್ದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಆ್ಯಂಡ್ ಆಫ್ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆ್ಯಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ.
ಆ್ಯಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಆ್ಯಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆಕ್ಟರ್, ನಿಜ ಹೇಳಬೇಕು ಅಂದರೆ ನಾನು 3 films ಓಲ್ಡ್, ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ಮ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್, ಒಂದು ಫಿಲಮ್ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಆ್ಯಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನಲ್ಲಿ ಕಾಣಿಸ್ತು. ಸೊ ವೆನ್ ಯು ಆರ್ ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಝಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಆ್ಯಂಡ್ ಮ್ಯೂಸಿಕ್, ಅನೂಪ್ ಸರ್, ಯಾರ್ಯಾರು ನಮ್ಮ ಫಿಲಮ್ ನೋಡಿದಾರೋ, ಇಫ್ ದೇ ಅಪ್ರಿಷಿಯೇಟ್ ಆರ್ ಪರ್ಫಾರ್ಮೆನ್ಸಸ್, ಒಂದು ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಅಪ್ಪ ಬಂದು he would always play the music. So ನಮಗೆ to get into the characters it was so easy. And ಪ್ರತಿಯೊಂದು ಹಾಡೂ ಅಷ್ಟು ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದು ಫಿಲಮ್ ತುಂಬ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ the album will be the biggest connecting factor. And yes, it's wonderful. And of course ನನ್ನ ಗುರು, ನಾನು ಹೇಳಿದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ಮ ತಂದೆ, ನಿರ್ದೇಶಕರು, ನಿರ್ಮಾಪಕರು, ಆ್ಯಂಡ್ ನನಗೆ ಅವಕಾಶ ಮತ್ತೆ ಕೊಟ್ಟಂಥ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ಮ ತಂದೆ. ಸೊ ಈ ಫಿಲ್ಮಲ್ಲಿ ನಾನು ಅವ್ರ ಶ್ರಮ ನೋಡಿದ್ದೀನಿ. ಆ್ಯಂಡ್ ಆಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆ್ಯಕ್ಟಿಂಗ್ ಆ್ಯಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲ್ಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ತಂಗಿ ಹೇಳ್ದಾಗೆ ಪ್ರತಿಯೊಬ್ಬರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟೀಯರ್ಸ್ ಆಫ್ ಜಾಯ್ or happiness or whatever. So it is very very special. And ನನಗೆ ಪ್ಲೇಯಿಂಗ್ ಸೀತಾ ತುಂಬಾ ಸ್ಪೆಷಲ್ ಆಗಿತ್ತು. ಈ ಫಿಲಮ್ ನೋಡಾದ್ಮೇಲೆ ಯಾರಾದರೂ ಒಬ್ರು ಬಂದು ಈ ಫಿಲಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ಡ್ಯೂ ಮಾಡಿದ್ದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲ್ಮ್ನ ತಲುಪಿಸ್ಬೇಕು. ಆ್ಯಂಡ್ ಆಡಿಯನ್ಸಸ್ ಥಿಯೇಟರಿಗೆ ಬಂದು ಫಿಲ್ಮ್ನ ನೋಡಬೇಕು. ಸೊ 14th February ನಾವೆಲ್ಲರೂ ವೇಟ್ ಮಾಡ್ತಿದ್ದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಅವರೇ. ರೆಡಿ ನಿರಂಜನ್ ಅವರೇ, ನನಗನ್ಸುತ್ತೆ ಇಡೀ ಸಿನಿಮಾ ಪಯಣದ ಜೊತೆಗೆ ಸೀತಾ ಪಯಣದಲ್ಲಿ ನಿಮಗೊಂದು ಯೂನಿವರ್ಸಿಟಿಲಿ ಕಲ್ತಿರುವಷ್ಟು ಇನ್ಪುಟ್ ಸಿಕ್ಕಿರುತ್ತೆ ಅಂತ ಹೇಳಿ, ಅಂತ ಅದ್ಭುತ ಕಲಾವಿದರ ಜೊತೆಗೆ ಅವಕಾಶ ಸಿಕ್ಕಿದೆ. ಅದರ ಜೊತೆಗೆ ನಿಮ್ಮ ಆ್ಯಕ್ಟಿಂಗ್, ಡಾನ್ಸಿಂಗ್ ಆಗಿರ್ಬೋದು, ಆ್ಯಕ್ಷನ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಕೂಡ ಆಲ್ರೆಡಿ ಬರ್ತಾ ಇದೆ. ನಿಮ್ಗೆ ಎಷ್ಟು ಸ್ಪೆಷಲ್ ಆಗುತ್ತೆ ಈ ಜರ್ನಿ? ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಹಾಗೂ ನನ್ನನ್ನು ಇಷ್ಟು ವರ್ಷ ಪ್ರೀತಿಯಿಂದ ಕಾಯ್ತಾ ನೋಡ್ತಿರುವಂಥ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನು ಹೇಳಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ, ನನ್ನ ಕರಿಯರ್ಲಾಗಿರಲಿ, ಈ ಥರ ಒಂದು ತಂಡ, ಈ ಥರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ದು. ಆ್ಯಂಡ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರಲಿ, ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನು ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನು ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡೋಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟಾಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನು ಮಾತಾಡಿದ್ರು ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದು ಬಿಟ್ಟು ತುಂಬಾ ವರ್ಷಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನು 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜಲ್ಲಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಒಂದು ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂದೇನೇ ಪರ್ಫಾರ್ಮೆನ್ಸ್ ಆಗಿರಲಿ, ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರ್ಲಿ, ಸತ್ಯರಾಜ್ ಅವರಾಗಿರ್ಲಿ, ಅರ್ಜುನ್ ಸರ್ ಆಗಿರಲಿ, ಧ್ರುವ ಅಣ್ಣ ಆಗಿರಲಿ, ಐಶ್ವರ್ಯ ಅವರಾಗಿರ್ಲಿ, ಎಲ್ಲರ ಜೊತೆನೂ ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್.
ಸೊ ಆ ಸ್ಕ್ರಿಪ್ಟಲ್ಲಿರೋ ಒಂದು ಬಲ, ಆ ಸ್ಕ್ರಿಪ್ಟಲ್ಲಿರೋ ಒಂದು ಕಂಟೆಂಟ್ ಆಗಿರಲಿ, ಒಂದು ಎಮೋಷನ್ ಆಗಿರಲಿ, ಅದು ನನ್ನನ್ನು ಹಿಡಿದು ಕೂಡಿಸಿತ್ತು ಇಡೀ ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ. ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾಲಿ. ಸೊ ನೀವು ಎಲ್ಲರೂ ಡೆಫಿನೆಟ್ಲಿ, ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ನೀವು ನೋಡಿದ್ಮೇಲೆ ನಿಮ್ಮ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವು ಒಂದು ಶೂಟ್ ಮಾಡಬೇಕಾಗುತ್ತೆ. ಎಲ್ಲರದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನೂಪ್ ರೂಬೆನ್ ಸರ್, ದೇ ಬಿನ್ ವಂಡರ್ಫುಲ್. ಒಂದು ಸಿನಿಮಾ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಹೋಗಿ ಒಂದಷ್ಟು ಸುಮ್ಮನೆ ಒಂದು ಸ್ವಲ್ಪ ದಿನ ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ, ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲಾ ವರ್ಗದವರು, ಎಲ್ಲಾ ನಮ್ಮ ತಾತ ದೊಡ್ಡಮ್ಮ ಎಲ್ರು ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಹುಡುಗನ್ನ ನಮ್ಮ ಮತ್ತೆ ಕನ್ನಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಐಶ್ವರ್ಯ ಅವ್ರು ಮತ್ತೆ ಈ ಸಿನಿಮಾ ಮುಖಾಂತರ ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ವಂಡರ್ಫುಲ್ ಕೋ-ಸ್ಟಾರ್. ಸೊ ನಮ್ಮ ಡ್ಯಾನ್ಸ್ ನಂಬರ್ ಆಗಿರ್ಬೋದು, ಇರೋಳ ಬರೀ ಲಿರಿಕಲ್ ವಿಡಿಯೋ ನೋಡಿದ್ರಿ ಅಷ್ಟೇ. ಸೊ ಕಂಪ್ಲೀಟ್ ಒಂದು ಡ್ಯಾನ್ಸ್ ನಂಬರ್ ಸಿನಿಮಾ ನೋಡ್ತೀರಾ ನೀವು. ಹಾಗೆ ಇನ್ನೂ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇದೆ. ಪಯನಮೇ ಸಾಂಗ್, ಅದಂತೂ ಡೆಫಿನೆಟ್ಲಿ ನಮ್ನೆಲ್ಲರೂ ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಸರ್ ಅದನ್ನ ಪದೇ ಪ್ಲೇ ಮಾಡೋರು ನಮ್ಗೆ ಮೂಡಕ್ ತರಕ್ಕೆ, ಇದು ಈ ಸೀಕ್ವೆನ್ಸ್ ಇದನ್ನ ಶೂಟ್ ಮಾಡಬೇಕು ಅಂತ ಅದು ಸಾಂಗ್ ಪ್ಲೇ ಮಾಡಿಸೋರು. ಸೊ ಅದರಿಂದ ನಾವು ಇನ್ನೂ ಅದೇ ಹೇಳ್ದಂಗೆ ಒಂದು ಎಮೋಷನಲ್, ಸುಮ್ಮನೆ ಒಂದು ಆರ್ಟಿಸ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡಿಲ್ಲ ನಾವು ಈ ಸಿನಿಮಾನ. ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ವಿ ನಾವು ಈ ಸಿನಿಮಾಲಿ. ಸೊ ಅಭಿ ಅನ್ನೋ ನನ್ನ ಕ್ಯಾರೆಕ್ಟರ್ ನಿಮ್ಮ ಮನಸ್ಸು ಗೆಲ್ಲೋದಂತೂ ಗ್ಯಾರಂಟಿ. ಸೊ ನೀವು ಥಿಯೇಟರ್ಗೆ ಬಂದು ನಮ್ಮನ್ನ ಗೆಲ್ಸೋದು ಒಂದು ಬಾಕಿ. ಸೊ ಎಲ್ಲರೂ ಬಂದು 14 ನೋಡಿ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ, ಇಟ್ಸ್ ಎ ಕ್ಯಾಮಿಯೋ ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಇಟ್ಸ್ ಎ ಕ್ಯಾಮಿಯೋ. ಅದೇ ಧ್ರುವ ಅಂತ ಒಂದು ಆಕ್ಟರ್ನ ಯೂಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡಬೇಕು. ಬಿಕಾಸ್ ಆ ಇಮೇಜ್ ಏನಿದೆಯೋ ಅದನ್ನು ನಾವು ಕ್ಯಾರಿ ಓವರ್ ಮಾಡಬೇಕು. ಸೊ ಒಂದು ಕ್ಯಾಮಿಯೋ ಅಂತಂದ್ರೆ ತುಂಬಾ ದೊಡ್ಡ ಲೆಂತ್ ಇರಲ್ಲ ನಮಗೆಲ್ಲ. ಸೊ ಅಷ್ಟರಲ್ಲೇ ಅವ್ರಿಗೆ ಇರೋವಂಥ ಇಮೇಜ್, ಆ ಇಂಟೆನ್ಸಿಟಿ ಆರ್ ಎಲಿವೇಶನ್ ಆಫ್ ದ ಕ್ಯಾರೆಕ್ಟರೈಸೇಷನ್ ಒಂದು ಫುಲ್ ಪಿಕ್ಚರ್ನಲ್ಲಿ ನೀವು ಥಿಯೇಟ್ರಿಂದ ಹೊರಗಡೆ ಬರುವಾಗ ಅದು ನಿಮಗೆ ರಿಫ್ಲೆಕ್ಟ್ ಆಗೋ ಥರ ಮಾಡಬೇಕು ಅನ್ನೋದ್ರಲ್ಲಿ ತುಂಬ ಚಾಲೆಂಜ್ ಇತ್ತು. ಅದನ್ನು ನಾನು ಮಾಡಿದ್ದೀನಿ ಅನ್ಕೋತೀನಿ. ಸೊ ಪಿಕ್ಚರ್ ನೋಡಿದ್ರೆ ಗ್ಯಾರಂಟಿ ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಸ್ಪೆಷಲ್. ಹೌದೌದು. ಇಲ್ಲ, ಇದು ನಮ್ಮ ರಾಮಾಯಣ ಸೀತೆಗೂ ಇದಕ್ಕೂ ಸಂಬಂಧ ಏನಿರಲ್ಲ. ಇದು ಬಂದು ಮಾಡರ್ನ್ ಸೀತಾ. ಇದು ಮಾಡರ್ನ್ ಸೀತಾ ಆದರೂ ಸೀತೆಯಲ್ಲಿರೋದು ಆ ವ್ಯಕ್ತಿತ್ವ ಅಂತ ಏನು ನಮಗಿದೆ, ಆ ಒಂದು ಸ್ಟ್ರೆಂತ್ ಆಫ್ ಸೀತಾದೇವಿ. ಓಕೆ, ಸೊ ಆ ಒಂದು ಕ್ಯಾರೆಕ್ಟರ್ಗಳೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್. ಹಾಗಾಗಿ ಈಗ ರಾಮಾಯಣದಲ್ಲಿ ಅಲ್ಲಿಂದ ಈ ಕ್ಯಾರೆಕ್ಟರ್ ಇವ್ರು ಮಾಡಿ ಇದಿರ್ಬೋದಾ, ಅದು ಆ ಕ್ಯಾರೆಕ್ಟರ್ ಇರ್ಬೋದಾ, ಅದೆಲ್ಲ ಇಲ್ಲ. ಇದು ಬೇರೆ ಕಥೆ ಇದು. ಆಮೇಲೆ ಈ ಕಥಾ ಪಾತ್ರದ ಹೆಸರು ಸೀತಾ. ಸೊ ಸೀತೆಯ ಪಯಣ, ಸೀತಾ ಪಯಣ. ಸರ್ 45 ವರ್ಷಗಳ ದೊಡ್ಡ ಜರ್ನಿ ಸರ್. ಸೊ ಈ ಜರ್ನಿ ಸರ್ ಎಲ್ಲೂ ಕೂಡ ಉತ್ಸಾಹ ಅನ್ನೋದು ಸಿನಿಮಾ ಮೇಲಿಂದ ಕಮ್ಮಿ ಆಗಿಲ್ಲ ಸರ್. ಯಾಕಂದ್ರೆ ಪ್ರತಿ ಫ್ರೇಮಲ್ಲೂ ನೋಡ್ತಾ ಇದೀವಿ, ಹಸಿವಿದೆ. ಜೊತೆಗೆ ಈ ಜರ್ನಿನಲ್ಲಿ ಈಗ ಮಕ್ಕಳು ಕೂಡ ಜೊತೆಯಾಗಿ ಸೇರಿರೋದು ಎಷ್ಟು ಖುಷಿ ಕೊಟ್ಟಿದೆ ಸರ್. ತಂತ್ರಜ್ಞಾನಕ್ಕೆ 2ನೇ ಮಗಳು ಕೂಡ ಬಂದಿದ್ದಾರೆ. ಹೌದಲ್ವಾ, ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಬರ್ತಿರ್ಬೇಕು. ಬಂದ್ರೆ ತಾನೇ ಮುಂದೆ ನಾಳೆ ಅಂತ ಒಂದು ಇದೆಯಲ್ಲ, ಟುಮಾರೋ. ಎಲ್ಲರೂ ಪೀಪಲ್ ಕಾಂಟ್ ಬಿ ದೇರ್ ಫಾರ್ ಟುಮಾರೋ. ಹೋಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ನಾಳೆನ ರೆಪ್ರೆಸೆಂಟ್ ಮಾಡೋಕ್ಕೆ ಜನ ಬೇಕಲ್ಲ. ಸೊ ಯಂಗ್ಸ್ಟರ್ಸ್, ನಮ್ಮ ಫ್ಯಾಮಿಲಿ ಅಂತಲ್ಲ, ಬೇರೆ ಹೊರಗಡೆಯಿಂದ ಕೂಡ ಯಂಗ್ಸ್ಟರ್ಸ್ ಬರ್ತಾನೆ ಇರಬೇಕು. ಬಂದ್ರೇನೆ ಅಲ್ವಾ ನಾಳೆ. 15 ಸಿನಿಮಾಗಳ ಡೈರೆಕ್ಷನ್ ಮಾಡಿದ್ರಿ. ಸೊ ಈ ಕಥೆಗೆ 13 ವರ್ಷಗಳ ಜರ್ನಿ ಇದೆ. ಸೊ ಅಲ್ಲಿಂದ ಕಾಡಿದೆ ಅಂತಂದ್ರೆ ಅಂಥದ್ದೇನು ವಸ್ತು ನಿಮ್ ಕಾಡಕ್ಕೆ ಕಾರಣ ಏನಾಗಿದೆ ಅಂತ ಸರ್? ಆ ಎಮೋಷನ್ ಇಂಡೈರೆಕ್ಟ್ ಆಗಿ ಏನ್ ಕತೆ ಅಂತ ಕೇಳ್ತಿದ್ದೀರಾ? ಗ್ಯಾರಂಟಿ
ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಸಿನಿಮಾ ನೋಡ್ಬಿಟ್ಟು ನೀವು ಹೊರಗಡೆ ಬರುವಾಗ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಇರುತ್ತೆ. ಏನಿದು ಡಿಫ್ರೆನ್ಸ್ ಏನಿದೆ ಇದರಲ್ಲಿ, ಯಾವ ಥರದ ಒಂದು ಕತೆ ಮಾಡಿದ್ದಾರೆ, ದೊಡ್ಡದಾಗ 13 ವರ್ಷದಿಂದ ಏನೋ ಮಾಡಿದ್ದೀನಿ ಅಂತಾರೆ, ಏನ್ರಿ ಇಲ್ಲ ನಿಮ್ಗೆ ಕೇಳೋ ಕ್ವಶನ್ ಗ್ಯಾರಂಟಿ ಆನ್ಸರ್ ಇರುತ್ತೆ. ಇದರಲ್ಲಿ ಏನಂತಾರೆ, ಈ ಆರ್ಟಿಫಿಷಿಯಲ್ ಡ್ರಾಮಾ ಇದೆಲ್ಲ ಏನಿರಲ್ಲ. ನೋ ಆರ್ಟಿಫಿಷಿಯಲ್ ಡ್ರಾಮಾ, ಆಲ್ ರಿಯಲ್ ಪೀಪಲ್, ರಿಯಲ್ ಎಮೋಷನ್ಸ್, ರಿಯಲ್ ಸಿಚುವೇಶನ್ಸ್. ಸೆಂಟಿಮೆಂಟ್ಸ್ ಅಂದರೆ ಇವಾಗ ನಾವು ಅಯ್ಯೋ ಗೋಳು ಇದಕ್ಕೆ ಹಿಂಗಳಿಸೋದು ಅಂತ ಒಂದಿರುತ್ತಲ್ಲ, ಅದೆಲ್ಲ ಇರಲ್ಲ. ನಿಮ್ಗೆ ರಿಯಲ್ ಸಿಚುವೇಶನ್ಸ್ ಇರುತ್ತೆ, ಫೇಕೇ ಇರಲ್ಲ ಇದು. ಸೊ ದಟ್ ಬಿ ಅನದರ್ ಹೈಲೈಟ್. ಸರ್ ಅಂದ್ರೆ ತುಂಬಾ ಒಳ್ಳೆ ಜರ್ನಿ, ಸುಂದರವಾದ ಜರ್ನಿ, ಅವರ ಪ್ರೀತಿ ವಿಚಾರ ಎಲ್ಲ. ಸೊ ಅದು ನೋಡೋದ್ಮೇಲೆ ಅನಿಸ್ತಾ ಸರ್, ಈ ತರದೊಂದು ಜಾನರ್ ಆ ಟ್ರ್ಯಾಕ್ಗೆ ನಾನು ಬರಬೇಕು ಅನ್ನೋದು. ನಾನು ಬರಬೇಕು ಅಂತ ಅನ್ಕೊಂಡಿಲ್ಲ, ಸುಮ್ಮನೆ ನನ್ನ ಮೈಂಡ್ ಎಲ್ಲ ಚೇಂಜ್ ಮಾಡಬೇಡ. ಹಲೋ ಸರ್, ಮ್ಯೂಸಿಕ್ ಕಂಪೋಸಿಷನಲ್ಲಿ ಅರ್ಜುನ್ ಸರ್ ಇನ್ವಾಲ್ವ್ಮೆಂಟು ಎಷ್ಟಿತ್ತು? The plus point of the film for me is he has a very good taste of the music, and the way he narrated the script and the song sequence and the choosing of the tune, main thing. He is very quick in making decisions, so that is a plus point for me working with him. ಅರ್ಜುನ್ ಸರ್, ಪ್ರೇಮ ಬರಹ ಅನ್ನೋ ಒಂದು ಹಾಡು ಬಂದು ಸುಮಾರು ವರ್ಷ ಆಯಿತು. ಅಂದರೆ ಇವತ್ತಿಗೂ ಕನ್ನಡದ ಬಹುತೇಕ ಚಾನಲ್ಗಳಲ್ಲಿ ಆ ಸಾಂಗ್ ಕೇಳ್ತೀವಿ. ಬಟ್ ಆ ಹಾಡಿನ ಒಂದು ಸಾಲು ಪ್ರೇಮ ಬರಹ ಸಿನಿಮಾ ಆಗಿ ಬರುತ್ತೆ. ಆ ಸಿನಿಮಾ ಬಂದ ನಂತರ ಈಗ ಸೀತಾಪಯಣ, ಅಂದರೆ ಈ ಪ್ರೀತಿ ಅನ್ನೋದು ಅಷ್ಟು ಕಾಡುತ್ತ ಅರ್ಜುನ್ ಸರ್ಜಾ ಅವರಿಗೆ ಅಂತ. ಹಾಡು, ಸಿನಿಮಾದ ಟೈಟ್ಲು ಮತ್ತು ಸೀತಾಪಯಣ. ಇಲ್ಲ, ನನಗೆ ಬೇಸಿಕಲಿ ನನಗೆ ಇಮೇಜ್ ಇರೋದು ಆ್ಯಕ್ಷನ್ ಓರಿಯೆಂಟೆಡ್ ಇಮೇಜ್. ಅದು ನನಗೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋದು, ನಾನು ಬರೆದಿರೋ ಕಥೆಗಳು ಇನ್ನೂ ತುಂಬ ಬರೆದಿಟ್ಟಿದ್ದೀನಿ. ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದೇ ಥರದ್ದೇ ಒಂದು ಏನಂತಾರೆ, ಒಂದು ಸಿವಿಕ್ ವ್ಯಾಲ್ಯೂಸ್ ಇರುವಂಥದ್ದು, ಆಮೇಲೆ ಕಾಮಿಡಿ, ಇದೆಲ್ಲ ನನಗೆ ರಿಯಲ್ ಆಗಿ ಆಸ್ ಎ ಪರ್ಸನಲ್ ಆಗಿ ನನಗೆ ಈ ಥರದೆಲ್ಲ ತುಂಬ ಇಷ್ಟ. ಬಟ್ ಜನಗಳಿಗೆ ಏನಿಷ್ಟ ಅನ್ನೋ ಅದನ್ನು ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ವಾ. ನಾನು ಹೀರೋ ಮಾಡಿದಾಗ ಅದನ್ನೆಲ್ಲ ಯೋಚನೆ ಮಾಡ್ತೀನಿ ನಾನು. ಸೊ ಹಾಗಾಗಿ ನನ್ನ ಇದು ಏನಂತಾರೆ ಇಮೇಜ್ ಬೇರೆ ಏನಿದ್ರು ಇದರ ಪಿಕ್ಚರ್ಗಳನ್ನ ಇವಾಗ ನನಗೆ ಸ್ಕೋಪ್ ಇದೆ, ಈಗ ಬೇರೆ ಆ್ಯಕ್ಟರ್ಗಳನ್ನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡುವಾಗ ಆವಾಗ ನಾನು ಒಳಗಡೆ ಇರುವಂಥ ಆ ಒಂದು ಇನ್ನೊಂದು ಇಮೇಜು ಹೊರಗೆ ಬರುತ್ತೆ. ನಿರಂಜನ್ ಮಾತಾಡ್ತಾ ಹೇಳಿದ್ರಿ, ಅಂದರೆ ಗ್ಯಾಪ್ ಆಯಿತು ಅಂತಂದ್ರಿ. ಬಟ್ ಈ ಗ್ಯಾಪ್ ಆಯಿತು ಅನ್ನೋದನ್ನ ಒಪ್ಕೊಳ್ಳೋಕ್ಕೂ ಒಂದು ಗಟ್ಟಿಸ್ಬೇಕು. ಅಂದರೆ ಆ್ಯಸ್ ಆ್ಯಕ್ಟರ್ ಆಗಿ, ಮೇಲ್ ಆ್ಯಕ್ಟರ್ ಆಗಿ ಈ ಗ್ಯಾಪನ್ನು ಫುಲ್ಫಿಲ್ ಮಾಡೋದಕ್ಕೆ ಒಂದು ಪದ ಬಳಸಿರಿ, ಕನ್ನಡದ ಹುಡುಗ ಅಂತ. ನಿಮ್ಮ ಜೊತೆ ನಿಂತವರೆಲ್ಲರೂ ಕನ್ನಡಿಗರೇ, ದೊಡ್ಡ ಮಟ್ಟದ ಗೆಲ್ಲುವುದಾಗಲಿ. ಇದನ್ನು ಹೇಗೆ ಫೀಲ್ ಮಾಡ್ತೀರಿ, ಈ ಥರದ ಒಂದು ಜರ್ನಿನ? ಗ್ಯಾಪ್ ಅನ್ನೋದನ್ನು ಹೊರತುಪಡಿಸಿ ಸಸ್ಟೇನ್ ಆಗಿದ್ದೀರಾ, ಅಂದರೆ ಆ್ಯಕ್ಟಿವ್ ಆಗಿದ್ದೀರಾ, ಇದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಆ್ಯಸ್ ಆ್ಯಕ್ಟರ್ ಆಗಿ? ಅದೇ ಸರ್, ಗ್ಯಾಪು ನನ್ನಿಂದ ಆಗಿಲ್ಲ, ನಾನು ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಬರೋಕ್ಕೆ ಒಂದು ಕಾಲ, ಒಂದು ಟೈಮ್ ಕೂಡ ಬರಬೇಕು. ತಂಡದ ಸಪೋರ್ಟ್ ಇರಬೇಕು ಡೆಫಿನೆಟ್ಲಿ. ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲರೂ ಸಪೋರ್ಟಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾನು ಮಾಡಿರೋ ಕೆಲಸಗಳು ಆದಷ್ಟು ಬೇಗ ಮುಂದೆ ಬರುತ್ತೆ. ಸೊ ಅದರಲ್ಲಿ ನನಗೆ ಈ ಸೀತಾಪಯಣ ಸಿನಿಮಾದಲ್ಲಿ ಏನು ಹೇಳ್ತೀವಿ, ತುಂಬ ಫಾಸ್ಟಾಗಿ ಆಯಿತು ಅಂತ. ಯಾಕಂದರೆ ಕಂಪ್ಲೀಟ್ ಕಂಟ್ರೋಲ್ ಸರ್ ಅಂಡರಲ್ಲಿ ಇದ್ದಾಗ ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ಲ್ಯಾನ್ಡ್ ಈ ಸಿನಿಮಾಲಿ. ಅದಕ್ಕೆ ನಾವು ಅನ್ಕೊಂಡಂಗೆ ಶೂಟಿಂಗ್ ಹೋದ್ವಿ, ಅನ್ಕೊಂಡಂಗೆ ಮುಗಿಸಿದ್ವಿ, ಅನ್ಕೊಂಡಂಗೆ ಇವಾಗ ನಿಮ್ಮ ಮುಂದೆ ಇದ್ದೀವಿ. ಸೊ ಅದಕ್ಕೆ ಇವಾಗ ಈ ಸಿನಿಮಾ ಮುಖಾಂತರ ನೀವು ನೋಡ್ತೀರಾ, ಬೇರೆ ನಿರಂಜನ ನೋಡ್ತೀರಾ, ನಮ್ಮ ಎಲ್ಲರೂ ಎಂಟೈರ್ ತಂಡ ಕೂಡ ಇದು ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ ಇದು, ಇಷ್ಟಪಟ್ಟು ಮಾಡಿದೀವಿ. ಅದು ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಅದೇ ಸೋಲ್ ಟಚಿಂಗ್ ಅಂತಾರಲ್ಲ, ಈ ಸಿನಿಮಾ ಆಗುತ್ತೆ. ಅರ್ಜುನ್ ಸರ್, ಇದು ಒಳ್ಳೆ ವಿಷಯನೇ. ಆಕ್ಚುಲಿ ನಾನು ಹೇಳ್ತಿರೋದು, ನೀವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಾಗ ನಿಮ್ಮ ಮಗಳಿಗೆ ಎಸ್ಪೆಷಲಿ ಯಾಕೆ ಕನ್ನಡದ ನಟನನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ? ಅಲ್ಲ, ವೆರಿ ಗುಡ್, ಅದಕ್ಕೆ ಒಳ್ಳೆ ವಿಷಯ ಅಂತ ಹೇಳಿದೆ. ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇರುತ್ತಲ್ಲ? ಯಾಕಂದ್ರೆ ನಿಮ್ಮ ಮಗಳು ನೀವು ಎಲ್ಲ ಕನ್ನಡದವ್ರೆ. ಸೊ ಇಲ್ಲಿ ಇಲ್ಲ, ಇವಾಗ ಕನ್ನಡ ಭಾಷೆ, ಕನ್ನಡ ಸಿನಿಮಾ ಮಾಡುವಾಗ ಅದೊಂದು ಸಪರೇಟ್, ನನ್ನ ಮಾತೃಭಾಷೆ ಅನ್ನೋದ್ರಲ್ಲಿ ತುಂಬಾನೇ ನನಗೆ ಪ್ರೀತಿ, ಗೌರವ, ಅದೊಂದು ಸೈಡ್ ಇದ್ರೂ ಕಲೆಗೆ ಯಾವ ಒಂದು ಬಾರ್ಡರ್ಸ್ ಇಲ್ಲ ಈಗ. ಎಸ್ಪೆಷಲಿ ಈಗ ಇನ್ನೂ ಚೇಂಜ್ ಆಗೋಗಿದೆ.
ಎಲ್ಲ ಬಾರ್ಡರ್ಸ್ ಎಲ್ಲ ಹೊಡೆದಾಕಾಯ್ತಿದೆ. ಸೊ ಈ ಪಾತ್ರಕ್ಕೆ ಯಾರು ಕರೆಕ್ಟ್ ಆಗಿರ್ತಾರೆ ಅನ್ನೋದೇ ಇಲ್ಲಿ ಯೋಚನೆ. ಬಿಕಾಸ್ ನಾ ಬಂದು ಇದು ಇಂಡಿಯಾದಲ್ಲಿ ಯಾವುದೋ ಇನ್ನೊಂದು ಕಾರ್ನರ್ ಒಬ್ರು ಸಿನಿಮಾ ನೋಡುವಾಗ ಸಿನಿಮಾ ಚೆನ್ನಾಗಿದೆಯೋ ಇಲ್ಲಿ ಓದ್ ನೋಡ್ತಿರ್ತಾರೆ, ಈ ಪಾತ್ರ ಮಾಡಿರೋ ಚೆನ್ನಾಗಿ ಮಾಡಿದಾರೋ ಇಲ್ಲಿ ಓದ್ ನೋಡ್ತಿರ್ತಾರೆ. ಹಾಗಾಗಿ ಅಲ್ಲಿ ನಾವು ಭಾಷೆ ಅಂತ ತರದೆ ಈ ಪಾತ್ರಕ್ಕೆ ಯಾರು ಸರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೇ ನಮ್ಮ ಕಾಳಜಿ. ಆಮೇಲೆ ನಾನು ಈ ಪಾತ್ರಕ್ಕೆ ನಾನು ಹುಡುಕ್ತಿದ್ದಾಗ ನಮ್ಮ ಧ್ರುವನೇ ಹೇಳಿದ್ದು, ಮಾಮ ಒಂದು ಫೋಟೋ ಇದೆ ನೋಡಿ, ಈ ಫೋಟೋ ಈ ಹುಡುಗನ ನೋಡಿ ನಿಮ್ಮ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೋದೇನೋ. ಫೋಟೋಸ್ ನೋಡ್ಬಿಟ್ರೆ ಹುಡುಗ ಚೆನ್ನಾಗಿದೆ, ಯಾರಪ್ಪ ಇದು? ಉಪೇಂದ್ರ ಅವ್ರ ಅಣ್ಣನ ಮಗ. ಅರ್ರೇ ಉಪೇಂದ್ರ ನಮಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಇಷ್ಟ. ಉಪೇಂದ್ರ, ಐಶ್ವರ್ಯ ಅಂದ್ರೆ ಉಪೇಂದ್ರ ಅಂದ್ರೆ ಎಷ್ಟು ಸತಿ ನೋಡಿದ್ಯಮ್ಮ ಸಿನಿಮಾನ? ಒಂದು 100 ಸತಿ ನೋಡಿರ್ಬೋದೇನೋ ಚಿಕ್ಕ ವಯಸ್ಸಿಂದ. ಆಮೇಲೆ ನಾವೇ ನಿಲ್ಸ್ಬಿಟ್ಟು ಇಷ್ಟೊಂದೆಲ್ಲ ನೋಡಬಾರ ಸಿನಿಮಾನ. ಸೊ ಅಷ್ಟೊಂದು ಇಷ್ಟ ಉಪೇಂದ್ರ ಅವರು ಅಂದ್ರೆ ನಮಗೂ ಅಷ್ಟೇ. ಐ ಮೀನ್ ಹೆಮ್ಮೆ, ಇಷ್ಟ, ಒಂದು ಹೆಮ್ಮೆ. ವರ್ಷಗಳಿಂದ ಬಂತು ಉಪೇಂದ್ರ ಅವರು. ಜೊತೆಗೆ ಒಳ್ಳೆ ಡೈರೆಕ್ಟರ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ಇಂಡಿಯಾನಲ್ಲಿರೋ ಡೈರೆಕ್ಟರ್ಸ್ಗಳಿಗೆಲ್ಲ ಇಷ್ಟ ಆಗುವಂತ ಒಂದು ಡೈರೆಕ್ಟರ್. ಸೊ ಅವ್ರ ಮನೆ ಹುಡುಗ ಅಂತಂದಾಗ ಇನ್ನೂ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಓಕೆ, ಗ್ಯಾರಂಟಿ ಬರೋವಾಗ ಟ್ರೈನ್ ಆಗೇ ಬಂದಿರ್ತಾನೆ ಹುಡುಗ. ಆಮೇಲೆ ನಾನು ನೇರವಾಗಿ ನೋಡಾದ್ಮೇಲೆ ಓಕೆ ಕರೆಕ್ಟ್, ಈ ಕ್ಯಾರೆಕ್ಟರ್ ಕರೆಕ್ಟ್. ಈಗ ಪಿಕ್ಚರ್ ನೋಡಾದ್ಮೇಲೆ ಈ ನಿರಂಜನ್ ಬಿಟ್ರೆ ಬೇರೆ ಯಾರಿಗೂ ಸರಿಯಾಗಿ ಸೆಟ್ಟೆ ಆಗ್ತಿರ್ಲಿಲ್ವೇನೋ ಇದು ಅನ್ನೋ ಒಂದು ಇದು ಬಂತು. ಸೊ ಹಾಗಾಗಿ ಇನ್ನೊಂದು ಈ ಪಿಕ್ಚರ್ ಬಂದು ನನ್ನ ಮಗಳಿಗೆ ಒಂದು ಒಳ್ಳೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಮಾಡುವ ಚಿತ್ರ. ಸೊ ತುಂಬಾ ಕಾಳಜಿಯಿಂದ ಸಿನಿಮಾ ಮಾಡಿದ್ದೀನಿ. ಈಗ ಮಗಳ ಜೊತೆ ಸೇರ್ಕೊಂಡು ಉಪೇಂದ್ರ ಅಣ್ಣನ ಮಗನು ಸೇರ್ಕೊಂಡು ಇವರಿಬ್ಬರಿಗೂ ಒಂದು ಒಳ್ಳೆ ಪ್ರೆಸೆಂಟೇಷನ್ ಅಂತ ಮಾಡೋ ಥರ ಬಂದಿದೆ. ಹ್ಯಾಪಿ. ಜನಗಳು ಇದನ್ನ ನೋಡಿ ಆಶೀರ್ವದಿಸಬೇಕು. ನಿಮ್ ಮಗಳು ಅವ್ರ ಹಸ್ಬೆಂಡ್ ರೆಫರ್ ಮಾಡ್ಲಿಲ್ವಾ ಸರ್ ನಿಮ್ಗೆ ಹೀರೋ ಆಗಿ? ರೆಫರ್ ಮಾಡಬೇಡಿ ಸರ್, ನಂದು ಇನ್ನೊಂದು ಪ್ರಶ್ನೆ. ಇದು ಸೀತಾ ಪಯಣ ಆಕ್ಚುಲಿ, ಓಕೆನಾ? ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ಯಾರಾದ್ರೂ ಆನ್ಸರ್ ಮಾಡ್ಬೋದು, ನೀವೇ ಡೈರೆಕ್ಟರ್. ಏನ್ ಹೇಳಿ, ಬಸವಣ್ಣ ಯಾಕ? ಸೊ ಸೀತಾ ಪಯಣ ಇದು, ಇಲ್ಲಿ ಹನುಮಂತ ಬರ್ಬೇಕಾಗಿತ್ತು, ಆದ್ರೆ ಬಸವಣ್ಣ ಯಾಕೆ ಬಂದ್ರು ಅಂತ ಸಿಂಕ್ ಆಗ್ತಿಲ್ಲ. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕಥೆಯಲ್ಲಿ ಕೂರಿಸ್ಕೊತೀನಿ. ಈ ತರದ್ ಏನಿದ್ರು ನನಗೆ ಹೇಳಿ, ಅವಾಗ ಸಿಂಕ್ ಮಾಡ್ಕೊತೀನಿ. ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಮಗಳು ಹುಟ್ಟಿತ್ತು ಅಂತ ಅವಾಗ ಆ ಒಂದು ಸಿಚುವೇಶನ್ ಹೆಂಗ್ರಿ ಗೊತ್ತು? ನೀವೇ ಲಾಸ್ಟ್ ಪ್ರಶ್ನೆ ಹೇಳಿದ್ದೆ ಅಲ್ವಾ? ಈ ಕಥೆ ಒಳಗೆ ಯಾವ ಸಿಚುವೇಶನ್ ಇರ್ತದೆ? ಯಾವ ಸಿಚುವೇಶನ್ ಇಲ್ಲ. ಈ ಲೈಫ್ ನಲ್ಲಿ ಕತೆ ಬರೆಯುವಾಗ ಯಾವುದೇ ಬರಗಾರರು ಸಮಾಜದಲ್ಲಿ ನಾವು ನೋಡ್ತಿರೋ ಕ್ಯಾರೆಕ್ಟರ್ಸ್ಗಳು ನೋಡ್ತಿರ್ತೀವಿ, ಅದೋ ಒಂದು ಇನ್ಸಿಡೆಂಟ್ಸ್ಗಳನ್ನ ನೋಡ್ತಿರ್ತೀವಿ. ಅವಾಗ ಏನೋ ಒಂದು ಸ್ಪಾರ್ಕ್ ಆಗುತ್ತೆ. ಅದರಲ್ಲೈತೆ ಇದನ್ನ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತು, ಒಂದು ಪಾಯಿಂಟ್. ಅದೇ ಇದನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನನಗೆ ನಾನು ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಸೆಟ್ ಆಗಿಲ್ಲ. ಅದ್ರ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಏನೇ ನಾವು ಫೈಟ್ ನೋಡಕ್ ಬಂದ್ವಿ, ಇದೇನ್ ಮಾಡಿದೀವಿ ಅಂತ ಕೇಳ್ತಾರೆ, ನನ್ನ ಭಯ. ನಾನು ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ. ಸೊ ಮಗಳ ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ ಅಂದ್ಬಿಟ್ಟು ಸ್ಟಾರ್ಟ್. ಈ 13 ವರ್ಷದಲ್ಲಿ ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಯ್ತು ಈ ಕಥೆ? ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಗ್ತಾ ಬಂತು? ಆಗ್ತಾನೆ ಇರುತ್ತೆ. ನಾಳೆ ರಿಲೀಸ್ ಆಗೋವರೆಗೂ ಆಗ್ತಾನೆ ಇರುತ್ತೆ. ರಿಲೀಸ್ ಆಗೋವರೆಗೂ ಏನಾದರೂ ನಾವು ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದಾ ಅಂತ. ಅದು ಪ್ರತಿ ಡೈರೆಕ್ಟರ್ಗಳಿಗೂ ಅದೇ. ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲಲ್ಲ, ದಾರಿ ಇರಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು 4 ಜನ ನೋಡಿ ಸ್ವಲ್ಪ ಅದು ಹಿಂಗಿರ್ಬೋದಾಗಿತ್ತು ಅಂತ. ನಾಳೆ ಟೈಮ್ ಇದೆಯಾ, ಏನಾದ್ರು ಚೇಂಜ್ ಮಾಡ್ಬೋದಾ, ಏನಾದ್ರು ಇಂಪ್ರೂವ್ ಮಾಡ್ಬೋದಾ? ಯಾಕಂದ್ರೆ ಜನಗಳಿಗೆ ಹೋಗಿ ಸೇರಾದ್ರೂ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ, ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ, ಮಾಡ್ತಾನೆ ಇರ್ಬೋದು. ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗಿರ್ತದೆ? ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ. ನಟನಾಗಿ ಏನಿಲ್ಲ ಜವಾಬ್ದಾರಿ, ನಿರ್ದೇಶಕನಾಗಿದೆ. ಅದೇ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಇದು ಐ ವಾಂಟ್ ಟು ಗಿವ್ ಎ ವೆರಿ ಗುಡ್ ಪ್ರೆಸೆಂಟೇಷನ್ ಟು ಮೈ ಡಾಟರ್. ಒಳ್ಳೆ ಟ್ಯಾಲೆಂಟ್ನ ನಾನು ನೋಡಿದೆ. ಸುಮ್ಮನೆ ನಾವೇನೋ
ಇಲ್ಲದೇ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ. ಕುದುರೆನ ತಗೊಂಡೋಗಿ ನೀರು ಮುಂದೆ ನಿಲ್ಲಿಸ್ಬೋದೇ ಹೊರತು ಕುಡ್ಸೋಕ್ಕಾಗಲ್ಲ. ಹಾಗಾಗಿ ಆರ್ಟಿಸ್ಟ್ಗಳು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರು ಮಾಡೋಕ್ಕೆ ಸಾಧ್ಯ. ಅದನ್ನು ನಾನು ನೋಡಿ ಪ್ರತಿಭೆಗೆ ಒಂದು ಒಳ್ಳೆ ಕಥೆ ಇರಬೇಕು. ಯಾವುದೇ ಫಾದರ್ ಆದ್ರೂ ಫಾದರ್ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಏನು ಮಾಡ್ತಾರೋ ಏನಾದರೂ ಮಾಡ್ಬೋದು. ಅವ್ರು ಓದ್ಬೋದು, ಇಲ್ಲದೆ ಒಂದು ಬೇರೆ ಏನಾದ್ರು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ಬೋದು, ಯಾವುದೇ ಫೀಲ್ಡಲ್ಲಿ ಇದ್ರು ಅವ್ರಿಗೆ ನೀವು ಬೆನ್ನೆಲುಬಾಗಿ ಇದ್ದು ಅವ್ರಿಗೆ ಗೈಡ್ ಮಾಡಬೇಕು ನಾವು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಇದು ನನ್ನ ಇಂಡಸ್ಟ್ರಿ. ಇದು 45 ವರ್ಷದಿಂದ ನಾನು ನೋಡುವ ಇಂಡಸ್ಟ್ರಿ. ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನು ಎಲ್ಲ ಗೊತ್ತು ನನಗೆ. ಸೊ ಆದ್ದರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ಎ ವೆರಿ ವೆರಿ ಸೇಫ್ ಇಂಡಸ್ಟ್ರಿ. ಇದು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ. ತುಂಬ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬ ಭಯ ಬೀಳೋದು ಇದೆಲ್ಲ ಇದೆ. ಬಟ್ ನಾವು ಹೇಗಿರ್ತೀವೋ ಹಾಗೇನೆ ಎಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ. ಯಾವುದೇ ಜಾಗದಲ್ಲಿ ನೀವು ನೋಡಿದ್ರೂ ಇದೆ. ಒಂದು ಹಾಸ್ಪಿಟಲ್ ಅಲ್ಲ, ಇನ್ನೊಂದು ಬ್ಯಾಂಕ್ನಲ್ಲ, ನೀವು ಯಾವುದೇ ಜಾಗದಲ್ಲಿ ಹೇಳಿ ಅಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನಾವು ಹೇಗೆ ಅಲ್ಲಿ ಇರ್ತೀವಿ ಅನ್ನೋದು ತುಂಬ ತುಂಬ ಮುಖ್ಯವಾದ ಒಂದು ವಿಷಯ. ಹಾಗೆ ಮುಂಚೆ ಹೇಳಿದಾಗೆ ಇದು ಇಂಡಸ್ಟ್ರಿ ನನಗೆ ಗೊತ್ತಿರೋ ಇಂಡಸ್ಟ್ರಿ. ಸೊ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಬರಿದ್ರೆ ನನಗೆ ಯಾವ ಒಂದು ಇದಿಲ್ಲ. ಪ್ಲಸ್ ಐ ವಾಂಟೆಡ್ ಟು ಗಿವ್ ಅ ಗುಡ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ನಾನು ಡೈರೆಕ್ಟ್ ಆಗಿಲ್ದೇ ಇದನ್ನು ಯೋಚನೆ ಮಾಡ್ತಿದ್ದು ನನಗೆ ಗೊತ್ತಿಲ್ಲ. ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಎ ಪ್ರೊಡ್ಯೂಸರ್. ಓಕೆ ನಾನು ಬಿಟ್ಟಾಗ್ತೀನಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ. ಈಗ ನಾನು ಡೈರೆಕ್ಟ್ ಆಗಿರೋದ್ರಿಂದ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಎ ವೆರಿ ಗುಡ್ ಫಿಲ್ಮ್, ನಾಟ್ ಓನ್ಲಿ ಟು ಮೈ ಡಾಟರ್. ಕನ್ನಡ ಇದು ಆಸ್ ಎ ಡೈರೆಕ್ಟರ್ ತುಂಬಾ ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು. ಅದಾದಮೇಲೆ ಜನಗಳು ನೋಡ್ತಾರಲ್ಲ, ಆ ಜವಾಬ್ದಾರಿ ಇರಬೇಕು. ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬ ಜಾಗ್ರತೆಯಾಗಿ ಸಿನಿಮಾ ಮಾಡಿದ್ದೀನಿ. ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳು, ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಬಂದು ಪೇಟ್ರಿಯಾಟಿಕ್ ಫಿಲ್ಮ್ಸ್, ದೇಶದ ಬಗ್ಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಿದ್ರೆ ಜೈ ಹಿಂದ್ ಅಂತಾರೆ, ನಮಸ್ಕಾರ ಹೇಳಲ್ಲ. ವಯಸ್ಸಾಗಿರೋರಿಂದ ನೋಡಿದ್ರೆ ಯಾರೋ ಜೈ ಹಿಂದ್ ಅಂತಾರೆ. ಅದು ದೊಡ್ಡ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯಾಟಿಕ್ ಫಿಲ್ಮ್. ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಪೇಟ್ರಿಯಾಟಿಕ್. ಪೇಟ್ರಿಯಾಟಿಸಮ್ ಅಲ್ಲಿ ಫ್ಯಾಮಿಲಿ ಇದೆ. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ. ಇದೇ ಮಾತಾಡಿರೋದಲ್ಲ, ಅದಕ್ಕೆಲ್ಲ ನಿಮಗೆ ಆನ್ಸರ್ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲ ಕನಿಕರ ಅಲ್ಲ, ಏನೂ ಇರಲ್ಲ. ಇದು ನನ್ನ 2ನೇ ಚಿತ್ರ ನಮ್ಮ ತಂದೆಯವ್ರ ಜೊತೆ. ಸೊ ಆಬ್ವಿಯಸ್ಲಿ ನನಗೆ ಆಲ್ರೆಡಿ ಗೊತ್ತು ಅವ್ರ ವರ್ಕಿಂಗ್ ಸ್ಟೈಲ್, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಆಲ್ರೆಡಿ ಗೊತ್ತು. ಈ ಫಿಲ್ಮ್ನಲ್ಲಿ ಇನ್ನೂ ಸುಲಭವಾಗಿತ್ತು, ನನಗೆ ತುಂಬ ಈಸಿ ಆಗಿತ್ತು. ಬಿಕಾಸ್ ಅವರು ಡೈರೆಕ್ಷನ್ನು, ಪ್ರೊಡ್ಯೂಸರ್ ಅಲ್ವಾ. ಸೊ ಹೀಲ್ ಬಿ ಇನ್ ದ್ಯಾಟ್ ಝೋನ್. ನಾನು ಬಂದು ನಮ್ಮ ಸೀನ್ಸ್ ಏನು, ಕ್ಯಾರೆಕ್ಟರ್ ಹೇಗೆ ಡೆವಲಪ್ ಮಾಡೋದು, ಆ ಮೂಡಲ್ಲಿ ಇರ್ತೀವಿ. ಸೊ ಈಸ್ ವೆರಿ ಡಿಫ್ರೆಂಟ್, ತುಂಬಾನೇ ಪ್ರೊಫೆಷ್ನಲ್. ಸೆಟ್ಗೆ ಹೋಗಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ. ಫಾದರ್ ಡಾಟರ್ ಅನ್ನೋ ರಿಲೇಶನ್ಶಿಪ್ಪೇ ಇರಲ್ಲ. ನೀವು ನೋಡಿ Feb 14th ನೋಡಿ. ಎಲ್ಲಾನು ದಿಸ್ ಫಿಲ್ಮ್ ಇಸ್ ತುಂಬಾನೇ ಡಿಫ್ರೆಂಟ್. ಎಲ್ಲರೂ ಹೇಳೋದು ಅದನ್ನೇ, ಬಟ್ ಇದು ನಿಜವಾಗ್ಲೂ ಸತ್ಯವಾಗ್ಲೂ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡಿದ್ರೆ 100% ನಿಮಗೆ ಇಷ್ಟ ಆಗುತ್ತೆ.